ನನ್ನ ನೆಚ್ಚಿನ ಗ್ರಾಮ ತೋರುಕೆರೆಯಲ್ಲಿ ಸಿದ್ದೇಶ್ವರ ಗೋವಿಂದ ನಾಟಕ ಮಂಡಳಿ ವತಿಯಿಂದ ಒಂದು ನಾಟಕವನ್ನು ಪ್ರದರ್ಶನ ಮಾಡಿದ ಎಲ್ಲ ಕಲಾವಿದರಿಗೆ ಮತ್ತು ಕಲಾ ಪೋಷಕರಿಗೆ ಕಲಾಭಿಮಾನಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮೆಲ್ಲ ಸಹಕಾರದಿಂದ ಇವತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಗೃಹ ಸಚಿವರಾಗಿದ್ದಾರೆ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ. ಕೆಲವೇ ದಿನಗಳ ಹಿಂದೆ ಇದೇ ಕೊಡಗೇರಿ ಕ್ಷೇತ್ರಕ್ಕೆ ಸುಮಾರು 62 ಕೆರೆಗಳಿಗೆ ಎತ್ತಿನೊಳೆ ನೀರನ್ನು ಹರಿಸೋಕೆ ಒಂದು ಬುದ್ಧಿ ಪೂಜೆಯನ್ನು ಮಾಡಿದ್ದೇವೆ. ಇದು ಶಾಶ್ವತವಾದ ಒಂದು ಐತಿಹಾಸಿಕ ಕಾರ್ಯಕ್ರಮ. ಜೋರ ಚಪ್ಪಾಳೆ ಇಲ್ವಾ? ಯಾವ ಮಾಡುವಂತ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಮಾಡಿದ್ದಾರೆ. ಇದು ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳಿರ್ತಕ್ಕಂಥ ಒಂದು ಯೋಜನೆ. ಅಂತ ಪುಣ್ಯಾತ್ಮನಿಗೆ ಒಂದು ಚಪ್ಪಾಳೆ ತಗೊಳ್ಬಹುದು ಮುಖ್ಯನ ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಎಲ್ಲರೂ ಕೂಡ ಇವತ್ತು ಡಾಕ್ಟರ್ ಜಿ ಪರಮೇಶ್ವರ ಕೊಡುಗೆ ಅಪಾರ ಇದೆ. ಈ ಟೈಮಲ್ಲಿ ಹೇಳಕ್ ಬೇಡ, ನೀವೆಲ್ಲ ನಾಟಕ ನೋಡೋದ್ರಲ್ಲಿ ಬಹಳ ಖುಷಿಯಾಗಿದ್ದೀರಿ, ಕಾತರಾಗಿದ್ದೀರಿ, ಎಲ್ಲ ಡ್ಯಾನ್ಸ್ ಮಾಡ್ತಾ ನೋಡ್ತಾ ಇದ್ದೆ, ಬಹಳ ಸಂತೋಷ ನೋಡ್ತಾ ಇದ್ದೀರಿ. ಈ ನಾಟಕದಲ್ಲಿ ಕೊಡ್ತಕ್ಕಂಥ ಒಳ್ಳೆಯ ಪಾತ್ರಗಳನ್ನ ನಿಮ್ಮ ಮನೆಯಲ್ಲಿ ಮಾಡಿ. ಇಲ್ಲಿ ಕೆಲವು ಪಾತ್ರಗಳು ಅಪಾತ್ರಗಳಿರ್ತವೆ. ಶಕ್ತಿ ಪಾತ್ರ ಇರ್ಬೋದು, ದುಶ್ಯಾಸನ ಪಾತ್ರ ಇರ್ಬೋದು. ಈ ಪಾತ್ರಗಳು ಇಲ್ಲೇ ನೋಡಿ ಇಲ್ಲೇ ಮರಿಬೇಕು. ಈ ಪಾತ್ರಗಳನ್ನ ನೋಡಿ ನೀವು ಮನೆ ಮಾಡಕ್ ಹೋದ್ರೆ, ದುಶ್ಯಾಸನ ಪಾತ್ರ ಶಕ್ತಿ ಪಾತ್ರ ಹೋಗಕ್ ಹೋದ್ರೆ ಹೆಂಗಿದ್ರೆ ಇಟ್ಕೊಂಡು ಹೋಗ್ತಾರೆ ನಿಮ್ಮನ್ನ. ಆದ್ರಿಂದ ದಯಮಾಡಿ ಯಾವುದೇ ಕಾರಣಕ್ಕೂ ದುಶ್ಯಾಸನ ಪಾತ್ರ ಮತ್ತು ದುರ್ಯೋಧನ ಇದು ಶಕ್ತಿಯ ಪಾತ್ರ ಮಾಡದೆ ಇವತ್ತೇನು ನಿಜವಾಗಿ ನೀವು ಜೀವನ ಮಾಡ್ತಾ ಇದ್ದೀರಿ. ಇವತ್ತು ನಾಟಕ ಇದು ನಾಟಕವಾಗಿರುತ್ತೆ. ಆದ್ರೆ ನೀವು ನಿಜ ಜೀವನದಲ್ಲಿ ಕೂಡ ಹಲವಾರು ಘಟನೆಗಳನ್ನ ಏನು ನೀವು ಕುರುಕ್ಷೇತ್ರದಲ್ಲಿ ಘಟನೆಗಳನ್ನ ಮಾಡ್ತೀರಿ. ಏನು ಇವತ್ತು ನಾವೀಗ ಆಸ್ತಿಗಳನ್ನ ನೋಡ್ತಾ ಇದ್ದೇವೆ. ಎಲ್ಲರೀಗ ಒಂದಡಿ ಬದುಗೆ, ಒಂದಡಿ ರಸ್ತೆಗೆ, ಒಂದಡಿ ಇದಕ್ಕೆ ನಾವು ಉದಾಹರಣೆ ಇವತ್ತು ಕೋರ್ಟಲ್ಲಿ ಹಲವಾರು ಕೋರ್ಟಲ್ಲಿ ಇವತ್ತು ನಾನು ನೋಡ್ತಾ ಇದ್ದ ಪ್ರಕರಣಗಳನ್ನ ನಾನು ನೋಡ್ತಾ ಇದ್ದೇನೆ. ಆದರೆ ಯಾವುದೇ ಕಾರಣಕ್ಕೂ ಇಂಥ ಸಣ್ಣ ಸಣ್ಣ ವಿಚಾರಗಳಿಗೆ ಗಲಾಟೆ ಮಾಡ್ಕೊಳ್ಳದೆ ಎಲ್ಲರೂ ಕೂಡ ಅಣ್ಣ ತಮ್ಮ ರೀತಿಯಲ್ಲಿ ಜೀವನ ಮಾಡಿ ಸಂತೋಷವಾಗಿ ನಮ್ಮ ಏನು ಬಂದಿದ್ದ ಜೀವನವನ್ನು ನಾವು ಬಂದಿದ್ದೇವೆ ಅದನ್ನು ಸಂತೋಷವಾಗಿ ಜೀವನ ಮಾಡಕ್ಕೆ ಇವೆಲ್ಲ ಮನಸ್ಸು ಮಾಡಿ ಒಂದು ಸುಂದರವಾದ ಮಕ್ಕಳಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಡಿ, ಶಿಕ್ಷಣ ಕೊಡಿ, ಒಂದು ಸಂಸ್ಕಾರ ಕೊಡಿ. ಅದರಿಂದ ಒಳ್ಳೆಯ ಸಮಾಜ ಆಗುತ್ತೆ, ಒಂದೇ ತಾಲೂಕು ಆಗುತ್ತೆ, ಜಿಲ್ಲೆ ಆಗುತ್ತೆ, ರಾಜ್ಯ ಆಗುತ್ತೆ ಅಂತ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ನಮ್ಮ ಡಾಕ್ಟರ್ ಜಿ. ನಾನು ಇಲ್ಲೇ ಡ್ಯೂಟಿ 3 ವರ್ಷ ಡ್ಯೂಟಿ ಡಾಕ್ಟರ್ ಡ್ಯೂಟಿ ಮಾಡಿದ್ದೆ. ಎಲ್ಲ ಗೊತ್ತು, ನೆಂಟರಿದ್ದಾರೆ, ಎಲ್ಲ ಸೊಸೈಟರ್ ಇದ್ದಾರೆ, ಪಾಡ್ಗಾರಿದ್ದಾರೆ, ನಮ್ಮೆಲ್ಲ ಪದ್ಮರಾಜನೆಲ್ಲ ಹೋಗಿ ಕಾಣ್ತಾರೆ. ಅವ್ರು ನನ್ನ ಗುರು ಅವರು. ಅವರೆಲ್ಲ ಆಶೀರ್ವದಿಸಿದ ನನಗೆ ಇವತ್ತು ಪರಮೇಶ್ವರ ಶಿಕ್ಷಣರಾಗಿದ್ದೇನೆ. ನಾನು ಕೂಡ ನಿರಂತರ ಸೇವೆ ಮಾಡಿ ನಿಮ್ಮ ಜೊತೆ ಇರ್ತೇನೆ. ಒಳ್ಳೆ ಜನ, ನೀವೆಲ್ಲ ಒಳ್ಳೆ ಜನ ಇದ್ದೀರಿ, ಒಳ್ಳೆ ಸಂಸ್ಕಾರ ಮಾಡಿ ಒಳ್ಳೆ ಸಮಾಜ ನಿರ್ಮಾಣ ಅಂತ ಹೇಳಿ 2 ಮಾತಾಡೋಣ. ದಯಮಾಡಿ ಸೂರ್ಯ ತೇಜಸ್ವಿ ಬರಬೇಕು. ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ಶ್ರೀಯುತ ನಾಗಣ್ಣನವರು ಮಾತಾಡಬೇಕು ಅಂತ ತಮ್ಮಲ್ಲಿ ಸಿದ್ದೇಶ್ವರ ಕೃಪಾಪೋಷಕ ಅಥವಾ ಕುರುಕ್ಷೇತ್ರ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವ ನಮ್ಮ ಮಾಲಿಕರವರೇ, ವೇದಿಕೆ ಮೇಲೆ ಇರುವ ಎಲ್ಲ ನನ್ನ
ಗಡಿಯಾರೆ ಹಾಗೂ ವೇದಿಕೆ ಮುಂಭಾಗದಲ್ಲಿ ಎಲ್ಲ ಕಲಾಭಿಮಾನಿಗಳೇ, ಕಲಾ ರಸಿಕರೇ, ಈ ಒಂದು ಯಾಕೋ ಒಂದು ನಾಟಕ ಅಂದ್ರೆ ಈ ಗ್ರಾಮೀಣ ಇದರಲ್ಲಿ ಮುಂದಕ್ಕೆ ಮಕ್ಕಳಿಗೆ ಬಿಟ್ಟು ಹೋಗುವಂತ ಈ ಕಲೆ ಆಡ್ಬೇಕು ಅಷ್ಟೇ. ಈಗ ಕಲೆ ಕರ್ಣ ಈ ಕಾಲದ ಮಕ್ಕಳಿಗೆ ಗೊತ್ತೇ ಇಲ್ಲ. ಕರ್ಣ ಯಾರು ಆಡದ ಬರ್ತಾನೆ, ರಾಮಾಯಣದ ಬರ್ತಾನೆ, ಮಹಾಭಾರತ ಬರ್ತಾನೋ, ರಾವಣ ಯಾರು ಆಡದ ಬರ್ತಾರೆ ಅವಾಗ ತಿಳ್ಕೊಬೇಕು ಅಂದ್ರೆ ಈ ಗ್ರಾಮೀಣ ಇದರಲ್ಲಿ ನಾಟಕ ಆಡ್ತಾ ಇರೋದು. ಇವಾಗ ಮಾಲಿಕ ಹೇಳಿದಾಗೆ ಸೀರಿಯಲ್ ಎಷ್ಟು 15 ನಿಮಿಷ 10 ನಿಮಿಷ ಒಳಗಡೆ ಇಂಟರ್ವ್ಯೂ ಸಿಕ್ಬಿಟ್ಟು ಈಜು ಬರೋದ್ರಿಂದ ಸೀರಿಯಲ್ ಆಗ್ಬಿಡುತ್ತೆ. ಹಂಗಲ್ಲ ಇದು ನಾಟಕ. 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಕೂತ್ಕೊಂಡು ನೋಡ್ತೀರಾ, ಹೊರಗೆ ನಿದ್ದೆ ಬಂದ್ರೆ ಅದನ್ನು ತುಂಬಿಸೋಣ ನೋಡ್ತೀರಾ. ಅದರಿಂದ ಈ ಕಲೆಯನ್ನ ಮಕ್ಕಳಿಗೆ ಬಿಡಬೇಕು, ಕಲಿಸ್ಬೇಕಿದ್ರು. ಇದು ಸಂಸ್ಕೃತಿನಲ್ಲಿ ಈ ಒಂದು ಕಲೆ ನಾಟಕ ಆಡ್ತಿರೋದಂದ್ರೆ ಇವೆಲ್ಲ ರಾಮಾಯಣದಾಗ ಯಾವ ಪಾತ್ರಗಳು ಯಾವ ಚೆನ್ನಾಗಿ ನಿಂತಿದೆ. ಈಗ ಕರ್ಣನ ಪಾತ್ರ, ದಾರು ಕರ್ಣ, ಅದೇ ಕೆಟ್ಟ ಪಾತ್ರಗಳು ಇರ್ತದೆ ನಾಟಕದಲ್ಲಿ. ಆ ಕೆಟ್ಟ ಪಾತ್ರ ಬಿಟ್ಟು ಮಿಕ್ಕಿದ ಒಳ್ಳೆ ಪಾತ್ರ ಗುರುಗಳನ್ನ ತಾವು ಮಕ್ಕಳಿಗೆ ಬೆಳೆಸ್ಬೇಕಿದ್ದನ್ನ. ಯಾವ ನಾಟಕದಲ್ಲಿ ಕರ್ಣ, ಭೀಮ, ಅರ್ಜುನ ಅವರೆಲ್ಲ ಪಾತ್ರ ಯಾವ ತರ ಬರ್ತಾವೋ ಅವೆಲ್ಲ ಮಕ್ಕಳಿಗೆ ಗುರು ಬಂದ್ರೆ ಮುಂದೆ ಒಳ್ಳೆ ಪ್ರಜಾಗಳಿದೆ ಪಕ್ಕದ ರಾಜ್ಯದಲ್ಲಿ. ಆದ್ರಿಂದ ಇವಾಗ ಮಾತಾಡೋ ಅವಕಾಶ ಕೊಟ್ಟ ಈ ನಾಟಕ ಮಂಡಳಿಗೂ ಅವ್ರ ಪ್ರೇಕ್ಷಕರು ಮಾತಾಡೋ ಮುಂಚೆ ನಾನು ಮಾತಾಡ್ಬಿಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸದಸ್ಯರಾದ ಮರಿಯಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮನೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ. ಮಂಡಳಿ ತೋಲ್ಕೆರೆ ಇವರ ಒಂದು ಆಶಯದಲ್ಲಿ ನಡೀತಕ್ಕಂಥ ಕುರುಕ್ಷೇತ್ರ ಏನೋ ಪೌರಾಣಿಕ ನಾಟಕ ಬಹಳ ಸುಂದರವಾಗಿ ಅಭಿನಯಿಸಿದ್ದಾರೆ. ಇವತ್ತು ಗ್ರಾಮೀಣ ಭಾಗದಲ್ಲಿ ಇವತ್ತೇನಾದರೂ ಕೂಡ ಈ ರಂಗಭೂಮಿ ರಂಗಕಲೆ ಉಳಿಬೇಕು ಅಂದರೆ ಗ್ರಾಮೀಣ ಭಾಗದ ಜನಕ್ಕೆ ಮಾತ್ರ ಕಾರಣ. ಈ ಮೊಬೈಲ್ ಯುಗದಲ್ಲಿ ಮೊಬೈಲ್ ಬಂದಮೇಲೆ ಗ್ರಾಮೀಣ ಚಟುವಟಿಕೆಗಳೇ ನಿಂತು ಹೋಗ್ಬಿಟ್ಟಿದ್ದಾವೆ. ಗ್ರಾಮೀಣ ಅನ್ನೋದೇ ಮರ್ತೋಗಿದೆ, ಮೊಬೈಲ್ ಮುಳುಗೋಗ್ತಿದ್ದಾರೆ ಜನ ಎಲ್ಲ. ಅಂತ ಕಾಲದಲ್ಲೂ ಕೂಡ ಈ ರಂಗಭೂಮಿ ಅದರದೇ ಆದಂಥ ಒಂದು ಶಕ್ತಿ ಬಳಸ್ಕೊಂಡಿದೆ, ಉಳಿಸ್ಕೊಂಡಿದೆ ಅಂದರೆ ತಮ್ಮೆಲ್ಲಂತರ ಎಲ್ಲ ಕಲಾ ಪೋಷಕರಿಂದ ಅಂತ ಹೇಳ್ತೀನಿ. ನಾನು ಪ್ರತಿ ನಾಟಕದಲ್ಲೂ ಹೇಳ್ತೀನಿ, ಇವತ್ತು ಒಂದು 100 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಪಿಕ್ಚರ್ ತಂದ್ರು ಕೂಡ ಆ ಪಿಕ್ಚರ್ಗೆ 500 ರೂಪಾಯಿ ಕೊಟ್ಟು ಟಿಕೆಟ್ ನೋಡಿದ್ರು ನೀವು 3 ಗಂಟೆ ಅಷ್ಟೇ ಸಿನಿಮಾ ಥಿಯೇಟರ್ ಕೂತ್ಕೊಳ್ಳೋದು. ಆದರೆ ಈ ನಾಟಕ ಅನ್ನೋದನ್ನ ನೀವು ರಾತ್ರಿ 8 ಗಂಟೆ ಕೂತ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆ ತನಕ ನೀವು ನಿಂತಿಟ್ಕೊಳ್ಳೋಂಥ ಶಕ್ತಿ ಈ ರಂಗಭೂಮಿಗಿದೆ. ಆ ಒಂದು ಶಕ್ತಿ ನಾಟಕಕ್ಕಿದೆ, ಆ ಒಂದು ಶಕ್ತಿ ಗ್ರಾಮೀಣ ಭಾಗದ ನಮ್ಮ ಜನಗಳಿಗಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಯಾಕೆಂದ್ರೆ 8 ಗಂಟೆ ನಿರಂತರವಾಗಿ ನಾಟಕ ನೋಡ್ತೀರಾ ಅಂದ್ರೆ ಅದರ ಶಕ್ತಿ, ರಂಗಭೂಮಿ ಶಕ್ತಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ರಂಗಭೂಮಿನ ಮುಂದಿನ ನಮ್ಮ ಪೀಳಿಗೆಗೂ ಉಳಿಸ್ಬೇಕು, ಬೆಳೆಸ್ಬೇಕು. ಯಾಕೆಂದ್ರೆ ಹಾರ್ಮೋನಿ ಮಾಸ್ಟರ್ ಇವತ್ತು ಹಾರ್ಮೋನಿ ಎಷ್ಟು ಜನ ಕಲಿಯಕ್ಕೆ ಹೋಗ್ತಾರೆ? ನಿಮ್ಮ ತಲೆಮಾರ ಅಷ್ಟೇ. ನೀವು ಶಿಷ್ಯನ ಬೆಳೆಸ್ಬೇಕು, ಮತ್ತೆ ಈ ಒಂದು ಕಲೆನ ಉಳಿಸ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಯಾಕೆಂದ್ರೆ ನಮ್ಮ ಜನ ಇವತ್ತೇನಾದ್ರು 2 ನಮ್ಮ ದೇಶದ ಪುಣ್ಯ ಕಥೆಗಳು ಮಹಾಭಾರತ ರಾಮಾಯಣನ ಇವತ್ತು ನಮ್ಮ ಜನಗಳ ಮನಸ್ಸಲ್ಲಿ ಇರಬೇಕು, ನಮ್ಮ ಹುಡುಗರ ಮನಸ್ಸಲ್ಲಿ ಇರಬೇಕು, ನಮ್ಮ ಮುಂದಿನ ಮಕ್ಕಳ ಮನಸ್ಸಲ್ಲಿ ಇರಬೇಕು ಅಂದ್ರೆ ನಾಟಕದಿಂದ ಮಾತ್ರ ಸಾಧ್ಯ. ಈಗ ಬುಕ್ಗಳಿಗೆಲ್ಲ ಇಂಗ್ಲೀಷ್ ಕಳಿಸ್ತೀವಿ, ಕಾನ್ವೆಂಟಿಗೆ ಕಳಿಸ್ತೀವಿ, ಅಲ್ಲಿ ರಾಮಾಯಣ ಇಲ್ಲ, ಮಹಾಭಾರತ ಇಲ್ಲ, ರಾಮ ಇಲ್ಲ, ಕೃಷ್ಣ ಇಲ್ಲ. ಹೀಗಾಗಿ ನಾವು ಕನ್ನಡ ಮೀಡಿಯಂ ಓದಲ್ಲ, ಮಹಾಭಾರತ ಓದಂಗಿಲ್ಲ, ರಾಮಾಯಣ ಓದಂಗಿಲ್ಲ. ಇವತ್ತೇನಾದ್ರೂ ಮಹಾಭಾರತ ರಾಮಾಯಣದ ಬಗ್ಗೆ ನಮ್ಮ ಮಕ್ಕಳು ಕಲಿತಾರೆ ಅಂದ್ರೆ ಈ ನಾಟಕದಿಂದ ಮಾತ್ರ ಸಾಧ್ಯ. ನಮ್ಮೂರ ಪ್ರಾಕ್ಟೀಸ್ ಮಾಡಿದ್ರೆ ಸಣ್ಣ ಮಕ್ಕಳು ಕೂಡ ಪ್ರಾಕ್ಟೀಸ್ ಅಭಿನಯ ಮಾಡ್ತಾರೆ. ಯಾಕಂದ್ರೆ ಅದೊಂದು ಸಂಸ್ಕೃತಿ, ನಮ್ಮ ನೆಲದ ನಮ್ಮ ನೆಲದ ಒಂದು ಶಕ್ತಿ. ಆ ಶಕ್ತಿ ಇದ್ರೆ ನಮ್ಮೊಂದು ಶಕ್ತಿ. ಹಂಗಾಗಿ ರಂಗಭೂಮಿನ ರಂಗಕಲೆನ ನಾಟಕನ ಪ್ರೋತ್ಸಾಹ ಮಾಡೋಣ. ಗ್ರಾಮೀಣ ಭಾಗದಲ್ಲಿ ಹೆಚ್ಚಿನ ಜನ ಇದಕ್ಕೆ ಪ್ರೋತ್ಸಾಹ ಮಾಡೋಣ. ಏನೇನೋ ನಾವು ಹಣ ವ್ಯಯ ಮಾಡ್ತೀವಿ, ಇಂಥಕ್ಕೆ ಒಂದು ಸಪೋರ್ಟ್ ಮಾಡಿ ಕಲೆಯನ್ನು ಉಳಿಸಿ ಬೆಳೆಸೋಂಥ ಜವಾಬ್ದಾರಿ ನಮ್ಮ ನಿಮ್ಮ ಮೇಲಿದೆ. ಕಲೆ ಉಳಿಲಿ, ಕಲೆ ಬೆಳೀಲಿ.